ಪುಷ್ಪಕ್ ಸರ್ ಹೆಲ್ಪ್ ಮಾಡಿ. ಹೋಯ್ತು ಹೋಯ್ತು ಎಲ್ಲ ಹೋಯ್ತು ಬಾಯ್. ಏನಾಯ್ತು ಅಲ್ಲಿ? ಏನಾಗ್ತಿದ್ಯೋ? ಕಾರ್ ಡೋರ್ನ ಓಪನ್ ಮಾಡಿ ಪುಷ್ಪಕ್ನ ಕಾಪಾಡಕ್ ನೋಡ್ದ. ಆಟೋಮೆಟಿಕ್ ಕಾರ್ ಆಗಿರೋದ್ರಿಂದ ಕಾರ್ ಡೋರ್ ಓಪನ್ ಆಗ್ತಿಲ್ಲ ಬೈ. ಆ ಧ್ರುವನ್ನ ಹೊಡೆದು ಕಟ್ಟಾಕಿ ಟಾರ್ಚರ್ ಕೊಟ್ಟಿದ್ದಾನೆ ಈ ಪುಷ್ಪಕ್ಕು. ಅವನ್ ಯಾಕೋ ಇವನ್ನ ಬಂದ್ ಕಾಪಾಡ್ತಾನೆ? ಯಾವಾಗ ನೋಡಿದ್ರು ಅವನಿಗೆ ಪ್ರಾಬ್ಲಮ್ ಇದ್ರೆ ಇವನ್ ಬಂದ್ ಕಾಪಾಡ್ತಾನೆ, ಇವನಿಗೆ ಪ್ರಾಬ್ಲಮ್ ಇದ್ರೆ ಅವನ್ ಬಂದ್ ಕಾಪಾಡ್ತಾನೆ. ಹೇಗೂ ಇದೆಲ್ಲ ಅದೇ ನಂಗೆ ಅರ್ಥ ಆಗ್ತಿಲ್ಲ ಬೈ. ನಮ್ ಕಂಪ್ನಿ ಓನರ್ ಸರ್. ಪುಷ್ಪಕ್ ಸರ್, ಪುಷ್ಪಕ್ ಸರ್. ಅರವಿಂದ್, ಅಲ್ಲಿ ಏನ್ ನಡೀತಾ ಇದೆ ಅಂತ ಹೇಳೋ. ಬೈ ಪುಷ್ಪ ಕಣ್ ಬಿಟ್ಬಿಟ್ಟ ಬೈ. ಕೈಗ್ ಬಂದಿರೋ ತುತ್ತು ಬಾಯಿಗೆ ಬರ್ದೇ ರೋಗ ಆಯ್ತಲ್ಲೋ. ಅವನ್ಗೆಲ್ಲೋ ಟೈಮ್ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅರವಿಂದ್, ನೀನ್ ಅಲ್ಲಿ 1 ನಿಮಿಷನೂ ಇರ್ಬೇಡ, ಬಂದ್ಬಿಡು. ಬೈ ನಾನು ಪ್ಲಾನ್ ಮಾಡ್ಬೇಕಾದ್ರೆ ಹೇಳ್ದೆ ಫ್ಲಾಪ್ ಆಗತ್ತೆ ಅಂತ. ಇವಾಗ ನೋಡಿ ಏನಾಗಿದೆ ಅಂತ. ಅದೆಲ್ಲ ಆಮೇಲೆ ಮಾತಾಡೋಣ. ಫಸ್ಟ್ ಅಲ್ಲಿಂದ ಮೊದಲು ಬಂದ್ಬಿಡು. ಆಟೋ ಆಟೋ, ಯಾರಾದ್ರೂ ಆಟೋ ಕರೀರಿ. ನಿಮ್ಗೇನು ಆಗಲ್ಲ ಸರ್, ಏನೂ ಆಗಲ್ಲ, ಬನ್ನಿ. ಅವಳು ಇಷ್ಟೆಲ್ಲ ಮಾಡವಳೆ ಅಂತ ಗೊತ್ತಾಯ್ತಾನೆ ಇಲ್ಲ. ಬತ್ತ ಬತ್ತ ಜಾಸ್ತಿ ಆಡ್ತಾವಳೆ. ಬರ್ಲಿ ಇರು, ಮಾಡ್ತೀನಿ ಅವಳಿಗೆ. ನಿಂತ್ಕೊಳ್ಳೆ ಅಲ್ಲಿ. ನಿನಗ್ ನೀನ್ ಏನಂತ ಅನ್ಕೊಂಡಿದ್ಯಾ? ಪ್ರಪಂಚದಲ್ಲಿ ಯಾರೋ ಮಾಡದೇ ಇರೋ ತಪ್ಪೇನ್ ಧ್ರುವ ಅವ್ರು ಮಾಡೋರ? ನಿನಗ್ ಮರ್ಯಾದೆ ಕೊಟ್ಟು ನಿನ್ ಪ್ರೀತಿಗೋಸ್ಕರ ಅವ್ರಿಗವ್ರ ಮನೆಗ್ ಹೋಗಕ್ ಇಷ್ಟ ಇಲ್ಲ ಅಂದ್ರು ಅವ್ರ ಮನೆಗ್ ಹೋಗವ್ರೆ. ಆದ್ರೆ ನೀನ್ ನೋಡಿದ್ರೆ ಅದೇನೋ ಬಿರಿಯಾನಿ ಕೊಟ್ಟೆ ನಾನು ಆಮೇಲೆ ತಿಂತೀನಿ ಅನ್ಬಿಟ್ಟು ಯಾರೋ 3ನೇವ್ರಿಗೆ ಅವಮಾನ ಮಾಡೋ ತರ ಅವ್ರಿಗೆ ಅವಮಾನ ಮಾಡಿ ಕಳ್ಸಿದ್ಯಲ್ಲ. ಏನೇ ಆಗೈತೆ ನಿನಗೆ? ಅಲ್ಲ, ನಿಂಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಮೈನಾ? ಅವಳ್ನ್ಯಾಕೆ ಗುರಾಯಿಸ್ತಾ ಇದ್ಯಾ? ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ಎಲ್ಲಿಂದನೇ ಇಷ್ಟೊಂದು ಕೋಪ ಬರ್ತೈತೆ? ಮಮ್ಮಕ್ಕ, ಧ್ರುವ ಅವರು ದೊಡ್ಡ ತಪ್ಪಾಡ್ಬಿಟ್ರು. ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದು ಸೇರಿಸಬಾರ್ದಿತ್ತು. ಪ್ರತಿದಿನ ಇಲ್ಲಿ ನಡೆಯೋದನ್ನ ಗಾರ್ಮೆಂಟ್ಸ್ ಅಲ್ಲಿ ಹೇಳ್ತಿದ್ದೀರಾ, ಗಾರ್ಮೆಂಟ್ಸ್ ಅಲ್ಲಿ ನಡೆಯೋದನ್ನ ಇಲ್ಲಿ ಬಂದು ಹೇಳ್ತಿದ್ದೀರಾ. ಇದು ಸ್ವಲ್ಪನೂ ಸರಿ ಇಲ್ಲ ಮಮ್ಮಕ್ಕ. ಧ್ರುವನ ಇಲ್ಲಿ ಕರ್ಕೊಂಡ್ ಬಂದಿಟ್ಟಿರೋದ ನಿನ್ ಮೇಲೆ ಗಮನ ಇಡಕ್ಕ. ಹಾಗಂತ ಅದೇ ಕೆಲಸ ಮಾಡ್ತಿರ್ತೀರಾ? ಮೈನಾ, ತಪ್ಪೆಲ್ಲ ನೀನ್ ಮಾಡ್ಬಿಟ್ಟು ಮಮ್ಮ ಅವ್ರಿಗೆ ಬೈಬೇಡ. ಅಲ್ಲಕ್ಕ, ಅಂತ ತಪ್ಪು ನಾನೇನ್ ಮಾಡ್ದೆ ಅಂತ? ಅಷ್ಟು ಜನಗಳ ಮುಂದೆ ಧ್ರುವ ಅವ್ರಿಗೆ ಅವಮಾನ ಮಾಡಿದ್ಯಲ್ಲ, ಅದು ನೀನ್ ಮಾಡಿದ ತಪ್ಪು. ನೀನ್ ಇವತ್ ಸರಿ ಹೋಯ್ತ್ಯಾ ನಾಳೆ ಸರಿ ಹೋಯ್ತ್ಯಾ ಅಂತ ಯೋಚನೆ ಮಾಡ್ತಾನೆ ಇದ್ರೆ ನೀನ್ ಸರಿನೇ ಹೋಯ್ತಾ ಇಲ್ಲ. ನಿನ್ಗೆ ಯಾರ ಮೇಲೂ ಭಯ ಇಲ್ದೇ ಇರಂಗೆ ಆಗ್ಬಿಟ್ಟೈತೆ. ತಮ್ಮನ್ನೆಲ್ಲ ನೆಪ ಮಾಡ್ಕೊಂಡು ನಿನ್ ಜೀವನನ ನೀನೇ ಹಾಳು ಮಾಡ್ಕೊತಾ ಇದ್ಯಾ ಕಣೆ. ತಂಗಿ ತಂಗಿ ಅಂತ ತಲೆ ಮೇಲೆ ಇಟ್ಕೊಂಡು ಮೆರಿತಾ ಇದ್ದೀನಲ್ಲ ನಾನು. ಅದಕ್ಕೆ ಮರ್ಯಾದೆ ಇಲ್ದೆ ಇರೋಂಗ್ ಮಾಡ್ತಿದ್ಯಾ. ನೀನ್ ಇದೇ ತರ ಮಾಡ್ತಾ ಇದ್ರೆ ನಾನ್ ಬೇರೆ ತರಾನೇ ನಡ್ಕೋಬೇಕಾಯ್ತದೆ.